ಪಡ್ತೀನಿ ಅಣ್ಣ. ಇವತ್ತಿನ ದಿನ ಇದು ನೀವಿಲ್ಲ ಆಗ್ತಾನೆ ನಾವು ಯಾರು ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ನಿರ್ದೇಶಕರನ್ನಾಗಿ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅಣ್ಣ ನಿಮಗೆ ಏನು ಹೇಳ್ಬೇಕಂತನೂ ನನಗೆ ಗೊತ್ತಿಲ್ಲ ಅಣ್ಣ. ನಾನು ನಿಮ್ಮ ಇಬ್ಬರ ಫ್ಯಾನು. ಸೊ ನನ್ನ ಫ್ಯಾನ್ ಬಾಯ್ ಮೂಮೆಂಟ್ಗಳೆಲ್ಲ ಈ ಫಿಲಮಲ್ಲಿ ಲೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಬಂದರೆ ವಿಸಿಲ್ ಹೊಡಿತಾ ಇರಬೇಕಷ್ಟೇ ಅನ್ನೋದೇ ನನ್ನ ಆಸೆ ಇತ್ತು. ಅದನ್ನು ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆಯಾ ನಿಮಗೆಲ್ಲ? ನಿರ್ದೇಶಕರ ಬ್ರಹ್ಮ ನಿಮ್ಮದು ಬಹಳ ಚಿಕ್ಕವನು. ಸುಮ್ಮನೆ ದೊಡ್ಡ ಮಾತಾಡ್ಬಿಡಿ, ಸುಮ್ಮನೆ ಹೆಂಗಿದೆ ಅವ್ರ ನಿರ್ದೇಶನ ಹೇಳಿ. ಫಸ್ಟ್ ಟೈಮ್ ಅನ್ಸುತ್ತಾ? ಮ್ಯೂಸಿಕ್ ಹೆಂಗಿದೆ? ರಾಜ್ ಸರ್ ಈ ಸಿನಿಮಾಗೆ ಎರಡನೇ ಪ್ರೊಡ್ಯೂಸರ್ ಅಂತ ಯಾವಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಂಗೆ ಸಪೋರ್ಟ್ ಮಾಡಿ ಬೆನ್ ತಟ್ಕೊಂಡ್ ಬಂದಿದ್ದು ನಮ್ಗೆ ರಾಜ್ವಿ ಸಾರೇನೆ. ನಿನ್ನೆವರೆಗೂ ನಿನ್ನೆ ರಾತ್ರಿ 3 ಗಂಟೆಗೆ ಬಂದಿದ್ದು ನಾವು ಮನೆಗೆ ಕೇರಳದಿಂದ. ಆವಾಗೂ ಹೇಳ್ತಾ ಇದ್ರು, ಅಣ್ಣ ನೀವು ಧೈರ್ಯವಾಗಿರಿ ಅಣ್ಣ, ಏನು ಆಗಲ್ಲ, ಧೈರ್ಯವಾಗಿರಿ ಅಂತ. ಥ್ಯಾಂಕ್ ಯು ಸರ್. ಸೊ ಕೊನೆಲಾಗಿ ಒಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರ. ನೀವು ಮೀಡಿಯಾದವರು, ನೀವೇ ಆಕ್ಚುಲಿ ರಿವ್ಯೂ ಬರೆಯೋರು, ಬಟ್ ಹೊರಗಡೆ ಮೈಕ್ ಮತ್ತೆ ಕ್ಯಾಮ್ರಾ ಇರುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು, ಗೊತ್ತಾಯ್ತು ಲೇಟ್ ಆಯ್ತು ಅಂತ, ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ ರಿವ್ಯೂ ಹೇಳೋದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ರಮೇಶ್ ಅಣ್ಣಂಗೆ ಅಂಡ್ ಅರ್ಜುನ್ ಜನ್ಯ ಅವರಿಗೆ ಜೊತೆಗೆ ನಾವೆಲ್ಲ ಆಕ್ಟರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದು ಮಾಡ್ತೀರಾ ಅಂತ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲ ಬರೋದು ಅದೇ